ಆ ನೆಲೆಯಲ್ಲಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಅದರಲ್ಲೂ ಎಲ್ಲ ಪೇಮೆಂಟ್ ಗಿರಿಗಳು ಅಂತಲೂ ಕರಿತಾ ಇದ್ದಾರೆ. BY ವಿಜೇಂದ್ರ ಅವರು ರಾಜ್ಯದ ಅಭಿವೃದ್ಧಿ ಜನಹಿತ ಅದು ಉತ್ತಮ ಆಡಳಿತ ಇಟ್ಟುಕೊಂಡು ಸಂಪುಟ ವಿಸ್ತರಣೆ ನಡೆದಿಲ್ಲ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪಕ್ಷದಾಗಿ ಇದೇ ಉದ್ದೇಶ ಇಟ್ಟುಕೊಂಡು ನೀವು ಸಂಪುಟ ವಿಸ್ತರಣೆ ಮಾಡಿದ್ರ? ನಿಮ್ಮಲ್ಲಿ ಅದೇ ಇತ್ತು ಪರಿಸ್ಥಿತಿ. ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ನಿಮ್ಮಲ್ಲೂ ತಿಕ್ಕಾಟಗಳಿದ್ದಾವೆ. ನಿಮ್ಮಲ್ಲೂ ಎದ್ದ ತಕ್ಷಣ ಒಬ್ಬರ ಕಾಲಿಡುವಂಥ ಕೆಲಸಗಳಿದ್ದಾವೆ. ಅಂದಾಗ ನೀವು ಮಾಡ್ತಾ ಟೀಕೆ ಮಾಡಿ, ಯಾಕಂತಂದ್ರೆ ಅದು ನಿಮ್ಮ ಹಕ್ಕು. ನೀವು ವಿರೋಧ ಪಕ್ಷದಲ್ಲಿದ್ದರೆ ವಿರೋಧ ಪಕ್ಷದ ನಾಯಕರು, ಇವತ್ತು ಅದರಲ್ಲೂ BJP ಅಧ್ಯಕ್ಷರು, ನಿಮ್ಮ ಮಾತಿಗೆ ಬೆಲೆ ಅದ. ಗುಂಪುಗಾರಿಕೆ ಹಾಗೂ ಹೈಕಮಾಂಡ್ ರಾಜಕಾರಣದ ಫಲ ಈ ಮಾತನ್ನು ಮಾಜಿ ಸಚಿವ RV ತಿಮ್ಮಾಪುರ ಸೇರಿದಂತೆ ಹಲವರು ಬಹಿರಂಗಪಡಿಸಿದ್ದಾರೆ ಅಂತೇಳಿ ಅವ್ರ ಮನಕ್ಕೆ ತಮ್ಮ ಬೇಡಿಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನುಳಿದ ನಾಯಕರು ಸಹಿತ ಆಗಿರ್ಬೋದು, ನಮ್ಮ ಅದರಲ್ಲೂ N ರವಿಕುಮಾರ್ ಅವರಾಗಿರ್ಬೋದು, ವಿರೋಧ ಪಕ್ಷ ನಾಯಕರು. ಇನ್ನು RV ತಿಮ್ಮಾಪುರ ಅವ್ರನ್ನ ಹಾಗೆ ಹೇಳಿಲ್ಲ, ಹೀಗೆ ಹೇಳಿಲ್ಲ, ಸುಳ್ಳು ಅದು ಇದು ಹೇಳ್ತಾರೆ. ಇವತ್ತು ಅದು ಆಡಿಯೋ ಅದರಲ್ಲಿ ಬಂದಂಥ ಧ್ವನಿಗಳು ಯಾರು, ಏನು, ಎಂತು, ಅದು ಬೇರೆ ವಿಷಯ. ಆದರೆ ಜನರು ಮಾತಾಡ್ತಾರೆ ಅಂತೇಳಿ ಜನರ ಮೇಲೆ ಹಾಕಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದೇನಲ್ಲಿ ಇವು ತಿಕ್ಕಾಟಂತ ನಡೆದ ಕಳೆದ ಏನು 3-4 ದಿನಗಳಿಂದ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಅಲ್ಲಿನ ಸುಲಭದ ತಿಕ್ಕಾಟಿದೆ. ಸಿದ್ದರಾಮಯ್ಯರು ತಮ್ಮ ತೃಪ್ತಿನ ಹೊರಗಾಗ್ತಾ ಇರ್ತಾರೆ. ಅದಕ್ಕಾಗಿ ಹೋದ್ರೆ ಏನು ಸಮಾಧಾನ ಆಗಿದ್ದಾರೆ. DK ಶಿವಕುಮಾರ್ ಅವರು ಸಹಿತ ಅವ್ರಿಗೂ ಗೊತ್ತದೆ, ಅವರು ಅದನ್ನು ರಾಜಕಾರಣ ಮಾಡ್ತಾರೆ. ಈ ರಾಜಕಾರಣಿಗಳ ಪಲ್ಸ್ ಅಂತೀವಿ ನಾವು, ನಾಡಿ ಮಿಡಿತ ಅಂತ ಹೇಳ್ತೀವಿ. ಅವ್ರಿಗೆ ಗೊತ್ತದು ಎಲ್ಲಿ ಹೆಚ್ಚಿಗಿದ್ರೆ ಸೌಮ್ಯ ಆಗ್ತದಪ್ಪ ಅಂತೇಳಿ. ಅದೇ ಕಾಲಕ್ಕೆ ಅವರು ಇವತ್ತು ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿರ್ಬೋದು, ಇನ್ನೂರಾಗಿರ್ಬೋದು, ನಮ್ಮ SK ಪಾಟೀಲ್ ಮನೆಗೆ ಹೋಗಿರ್ಬೋದು, ಅವ್ನ ಭೇಟಿ ಆಗಿರ್ಬೋದು, ಮಾತಾಡಿಸಿರ್ಬೋದು. ಮನೆಗೆ ಹೋಗಿರೋ ಮಾತಾಡಿ ಸಮಾಧಾನ ಮಾಡಿದ್ದಾರೆ. ನಾವು ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಏನೋ ಹೇಳಿರ್ಬೋದು. ಏನೇನು ನಡೆದು ಯಾರಿಗೂ ಗೊತ್ತು. ತೆರೆಯ ಮರೆಯಲ್ಲಿ ನಡೀತಾ ಇದ್ದಾವ. ಹೀಗಾಗಿ ಇಲ್ಲಿ ಯಾರಾದರೂ ತೃಪ್ತಿ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ, ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಆಲ್ರೆಡಿ ಈಗ 2.5-3 ವರ್ಷದಿಂದ ಏನಿದ್ರು, 2 ವರ್ಷದಿಂದ ಏನಿದ್ರು ಈ ಅಧ್ಯಕ್ಷರುಗಳು, ನಿಗಮಗಳು